ನಮಸ್ತೆ. ನಾನು ನಿಮ್ಮ ಶ್ರೀಹಾನ್. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನಿದು ಕನ್ನಡ ರಾಜ್ಯೋತ್ಸವ? ಯಾಕೆ ಆಚರಿಸ್ತೀರಿ? ನಾವು ಹೀಗೆ ಕಾಣುತ್ತಿರುವ ಆಗಿರಲೇ ನಮ್ಮ ಕರ್ನಾಟಕದ ಭೂಪಟ. ಬ್ರಿಟಿಷರ ಅವಧಿಯಲ್ಲಿ ಕರ್ನಾಟಕವು 20ಕ್ಕೂ ಹೆಚ್ಚು ವಿಭಿನ್ನ ಆಡಳಿತಗಳ ಅಡಿಯಲ್ಲಿದ್ದವು. ನಿಜಾಮರು, ಬಾಂಬೆ ಪ್ರೆಸಿಡೆನ್ಸಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ಸಂಸ್ಥಾನ. ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಟ್ಟುಗೂಡಿಸಿ ರಾಜ್ಯ ರಚನೆ ಮಾಡಿದಂತಹ ದಿನವೇ ಕನ್ನಡ ರಾಜ್ಯೋತ್ಸವ. ಹೀಗೆ ಹಂಚಿ ಹೋಗಿದ್ದ ಕರುನಾಡನ್ನು ಏಕೀಕರಣಗೊಳಿಸಿದ ಮಹನೀಯರನ್ನು ನಾವು ಇಂದು ಸ್ಮರಿಸಲೇಬೇಕು. ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ 1903 ಕರ್ನಾಟಕ ಏಕೀಕರಣ ಕನಸನ್ನು ಕಂಡವರು, ಕರ್ನಾಟಕ ಕುಲ ಪುರೋಹಿತರು ಎಂಬ ಗೌರವಕ್ಕೆ ಪಾತ್ರರಾದವರು ಆಲೂರು ವೆಂಕಟರಾಯರು. ಇವರು 12 ಜುಲೈ 1880 ಬಿಜಾಪುರದಲ್ಲಿ ಜನಿಸಿದರು. ಇವರ ತಂದೆ ಭೀಮರಾವ್, ತಾಯಿ ಭಗೀರಥಿಬಾಯಿ. ಧಾರವಾಡದಲ್ಲಿ ಆರಂಭಿಕ ಶಿಕ್ಷಣ ಮತ್ತು ಇವರು ಪುಣೆಯ ಪ್ರತಿಷ್ಠಿತ ಫರ್ಗ್ಯೂಸನ್ ಕಾಲೇಜಿನಲ್ಲಿ BA LLB ಪದವಿಯನ್ನು ಗಳಿಸಿದರು. ಇವರ ಕಾಲೇಜಿನ ದಿನಗಳಲ್ಲಿ ಸಾವರ್ಕರ್, ಸೇನಾಪತಿ ಮತ್ತು ಬಾಲ್ ಗಂಗಾಧರ್ ತಿಲಕ್ರವರ ಪರಿಚಯ ಸಹ ಆಯಿತು. ಅದೇ ಅವಧಿಯಲ್ಲಿ ಗಾಂಧೀಜಿಯರವರು ಪ್ರಾರಂಭಿಸಿದ ಸತ್ಯಾಗ್ರಹ ಚಳುವಳಿಗಳಲ್ಲೂ ಸಹ ಭಾಗವಹಿಸಿದರು. ಬಹುಶಃ ಸ್ವಾತಂತ್ರ್ಯ ಹೋರಾಟಗಾರರ ಸ್ನೇಹ ಮತ್ತು ಭಾರತ ಚಳುವಳಿಗಳು ಇವರ ಏಕೀಕರಣದ ಕನಸಿಗೆ ಪ್ರೇರಣೆ ಆಗಿರಬಹುದು. ಇವರ ಏಕೀಕರಣದ ಕನಸಿಗೆ ಅನೇಕ ಸಂಘ ಸಂಸ್ಥೆಗಳು ಬೆಂಬಲವಾಗಿ ನಿಂತವು. ಅದರಲ್ಲಿ ಪ್ರಮುಖವಾದದ್ದು RH ದೇಶಪಾಂಡೆರವರು ಸ್ಥಾಪಿಸಿದ ಕರ್ನಾಟಕ ವಿದ್ಯಾವರ್ಧಕರ ಸಂಘ. ಇವರ ಏಕೀಕರಣ ವೇಗವನ್ನು ಹೆಚ್ಚಿಸಲು ಅನೇಕ ಪತ್ರಿಕೆಗಳನ್ನು ಹುಟ್ಟಾಕಿದರು. 25ಕ್ಕೂ ಹೆಚ್ಚು ಕೃತಿಗಳು ಮತ್ತು ಪುಸ್ತಕಗಳನ್ನು ಬರೆದರು. ಅದರಲ್ಲಿ ಮುಖ್ಯವಾದದ್ದು ಇವರ ಕರ್ನಾಟಕ ಗತ ವೈಭವ. ಈ ಸಾಲುಗಳು ಅಂದಿನ ಕರ್ನಾಟಕ ಪರಿಸ್ಥಿತಿಯನ್ನು ನಮಗೆ ತೋರುತ್ತದೆ. ನಾನು ಕನ್ನಡಿಗನು, ಕರ್ನಾಟಕವು ನನ್ನದು ಎಂಬ ಸದ್ವಿಚಾರ ತರಂಗಗಳಿಂದ ಯಾರ ಹೃದಯವು ಆತ್ಮನಂದನದಿಂದ ಪುಳುಕಿತಗೊಳ್ಳುವುದಿಲ್ಲವೋ, ಈಗ ಕನ್ನಡ ತಾಯಿಗೆ ಒದಗಿರುವ ವಿಷಮ ಪರಿಸ್ಥಿತಿಯಲ್ಲಿ ಯಾರ ಹೃದಯವು ತಲ್ಲಣಿಸುವುದಿಲ್ಲವೋ ಅದು ಹೃದಯವಲ್ಲ ಕಲ್ಲು ಬಂಡೆ, ದೇಹವಲ್ಲ ಮೋಟು ಮರ. ಇದು ಆಲೂರು ವೆಂಕಟರಾಯರ ಸಾಲುಗಳು. ಅದೆಷ್ಟೋ ವಿರೋಧಗಳ ನಡುವೆ ವರ್ಷಗಳ ಕಾಲ ನಡೆದಂತಹ ಚಳುವಳಿಗಳು, ಕನ್ನಡ ಸಾಹಿತ್ಯ ಪರಿಷತ್ನ ಜೊತೆಗೆ ಕನ್ನಡಕ್ಕಾಗಿ ಹುಟ್ಟಾಕಿಕೊಂಡ ಸಂಘ ಸಂಸ್ಥೆಗಳು ಹಲವಾರು. ಚಳುವಳಿಗಳಲ್ಲಿ ಕೈ ಜೋಡಿಸಿದ ಕೆಲ ಪ್ರಮುಖರು ಒದ್ಲಪ್ಪ ಹಳ್ಳಿಕರ್, ಸಿದ್ದಪ್ಪ ಕಂಬ್ಳಿ, RH ದೇಶಪಾಂಡೆ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಮತ್ತು ಆನಾಕ್ರು. ಇನ್ನು ಅನೇಕ ಕನ್ನಡಿಗರು ಧ್ವನಿಗೂಡಿಸಿದರು. ಕವಿಗಳು ತಮ್ಮ ಬರಹಗಳ ಮೂಲಕ ಬೆಂಬಲಿಸಿದರು. ಇದೆಲ್ಲದರ ಪರಿಣಾಮ ನವೆಂಬರ್ 1, 1956 ಕರ್ನಾಟಕ ಏಕೀಕರಣಗೊಂಡಿತು. ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ಹಂಪಿಯಲ್ಲಿನ ತಾಯಿ ಭುವನೇಶ್ವರಿಗೆ ಪೂಜೆ ಸಲ್ಲಿಸಿ ಸಂತೋಷಿಸಿದರು ಆಲೂರು ವೆಂಕಟರಾಯರು. ಬೇಂದ್ರೆರವರು ಇವರನ್ನು ಕರ್ನಾಟಕದ ಪ್ರಾಣೋಪಾಸಕರು ಎಂದು ಕೊಂಡಾಡಿದರು. ಇವರ ಏಕೈಕ ಗುರಿ ಕನ್ನಡಿಗರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸುವುದು. ಕನ್ನಡಿಗರಿಗೆ ಶಾಶ್ವತ ನೆಲೆಯನ್ನು ಕಲ್ಪಿಸಿಕೊಟ್ಟ ಆಲೂರು ವೆಂಕಟರಾಯರಿಗೆ ಕನ್ನಡ ಜನತೆ ಚಿರಋಣಿಗಳಾಗಿದ್ದಾರೆ. ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.